ನೀಟ್ ನಡುವೆ ಕರ್ನಾಟಕದಲ್ಲಿನ ನೇಮಕಾತಿಯಲ್ಲೂ ಅತಿ ದೊಡ್ಡ ಗೋಲ್ಮಾಲ್ ನಡೆದಿದೆ. ಸಿಎಂ ಅವರೇ ದೆಹಲಿ ಅಂಗಳಕ್ಕೆ ಹೋಗಿ ಹೋರಾಡಿ ಧ್ವನಿ ಎತ್ತಿರೋ ನಿಮ್ಗೆ ನಮ್ಮ ರಾಜ್ಯದ ಮಕ್ಕಳ ಕಣ್ಣೀರು ಕೂಗು ಕೇಳಲ್ವಾ? ಹೆತ್ತವರ ಪರಿಶ್ರಮ ಕಾಣಿಸೋದಿಲ್ವಾ? ಇದು ನಮ್ಮ ಪ್ರಶ್ನೆಯಲ್ಲ, 50ಕ್ಕೂ ಹೆಚ್ಚು ಕೆಪಿಎಸ್ಸಿ ಅಭ್ಯರ್ಥಿಗಳ ಪ್ರಶ್ನೆ. ಡಿಗ್ರಿ ಎಕ್ಸಾಮ್ ನ ಪಾಸ್ ಮಾಡಕ ಕಷ್ಟಪಡೋರು ಫಸ್ಟ್ ರ್ಯಾಂಕಿಂಗ್ ಎಲ್ಲ ಇದ್ದಾರೆ. ನಾವು 8.1 CGPA ತೆಗೆದವ್ರು ಎಲ್ಲಿದ್ದೀವಿ? ಪೊಲೀಸ್ ಸ್ಟೇಷನ್ ಮುಂದೆ. ಯಾವಾಗ್ಲೂ ಏನ್ ಹೇಳ್ತಾರೆ, ಎಜುಕೇಶನ್ ಕದಿಯಕ್ಕಾಗಲ್ಲ ಅಂತ, ಬಟ್ ಈಗ ಕೊಂಡ್ಕೊಬಹುದು ಅನ್ನಂಗ್ ಬಂದಿದೆ. ಎಲ್ಲೋ ಹೋಗಿ ನೀಟ್ ಎಕ್ಸಾಮ್ ಈ ತರ ಆಗಿದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ DK ಶಿವಕುಮಾರ್ ಸರ್, ಯಾಕೆ ಇಲ್ಲಿ ನೋಡ್ಕೊಂತಾ ಇಲ್ಲ? ದಿನ ಇಡೀ ಕೊರಗಬೇಕಾ? ದಿನ ಇಡೀ ಊಟ ಬಿಡ್ಬೇಕಾ? ಇಲ್ಲ ನಾವು ದಿನ ಇಡೀ ಊಟ ಬಿಡ್ಬೇಕಾ? ಇದು ಕೇವಲ ಕಣ್ಣೀರಲ್ಲ, ವರ್ಷಗಳ ತಪಸ್ಸಿನಂತಿದ್ದ ಕಠಿಣ ಪರಿಶ್ರಮದ ಆಹುತಿ. ಇದು ಬರೀ ಆಕ್ರೋಶದ ಕೂಗಲ್ಲ, ಹೆತ್ತವರು ಹೊತ್ತ ಕನಸು ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ಹರಿಸಿದ ಬೆವರಿನ ಕಥೆ. ಇದು ಕೇವಲ ಮನದ ನೋವಲ್ಲ, ಹಗಲು ರಾತ್ರಿಯನ್ನೇ ಕತ್ತರಿಸಿ ಪಠಿಸಿದ ಜ್ಞಾನದ ಯಜ್ಞವು ವ್ಯವಸ್ಥೆಯ ಭ್ರಷ್ಟತೆಗೆ ಬಲಿಯಾದ ಮಹಾ ದುರಂತ. ನೀಟ್ ನಡುವೆ ಕರ್ನಾಟಕದಲ್ಲಿನ ನೇಮಕಾತಿಯಲ್ಲೂ ಗೋಲ್ಮಾಲ್. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ, ಡೀಲರ್ಸ್ ಖುಲ್ಲಾ ಡೀಲ್. ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆಪಿಎಸ್ಸಿ, ಇದೊಂದು ಶಬ್ದ ಬ್ರಹ್ಮಾಂಡ ಭ್ರಷ್ಟಾಚಾರ, ಗೋಲ್ಮಾಲ್, ಅಕ್ರಮ ಹಗರಣ ಅನ್ನೋ ಪದಗಳಿಂದಲೇ ಇತ್ತೀಚೆಗೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ. ಈಗಲೂ ಬ್ರಹ್ಮಾಂಡ ಅಕ್ರಮದಿಂದಲೇ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತೆ ಮುನ್ನೆಲೆಗೆ ಬಂದಿದೆ. ನೀವೆಲ್ಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಮಾತನಾಡ್ತಿದ್ದೇವೆ, ಆದರೆ ನಮ್ಮ ರಾಜ್ಯದಲ್ಲೇ ಕೆಪಿಎಸ್ಸಿಯಲ್ಲಿ ಮತ್ತೊಂದು ಭಾರಿ ಹಗರಣ ನಡೆದು ಹೋಗಿದೆ. ಅರ್ಹ ಅಭ್ಯರ್ಥಿಗಳಿಗೆ ಗೇಟ್ ಪಾಸ್ ನೀಡಿ ಕಾಸು ಕೊಟ್ಟವರಿಗೆ ನೌಕರಿ ಮಾರಾಟ ಮಾಡ್ತಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದ ಕರ್ಮಕಾಂಡ ಬಟಾ ಬಯಲಾಗಿದೆ. ಹೌದು, ಪ್ರತಿಭಾವಂತ ನಿರುದ್ಯೋಗಿ ಯುವಕರಿಗೆ ಆಸರೆಯಾಗಬೇಕಾಗಿದ್ದ ಕೆಪಿಎಸ್ಸಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ರಾಜ್ಯದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದ್ದು, ಒಂದು ಸರ್ಕಾರಿ ಹುದ್ದೆಯನ್ನ ಬರೋಬ್ಬರಿ 80 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅದಕ್ಕೆ ಈ ವಿಡಿಯೋ ಸಾಕ್ಷಿ ಹೇಳ್ತಿದೆ. ಇದು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಪುಷ್ಟಿ ನೀಡುವಂತಿರೋ ಮಧ್ಯವರ್ತಿಗಳ ಡೀಲಿಂಗ್ನ ಎಕ್ಸ್ಕ್ಲೂಸಿವ್ ದೃಶ್ಯ. ಇದೇ ಮೊಹಮ್ಮದ್ ಆರಿಫ್ ಅನ್ನೋ ಮಧ್ಯವರ್ತಿಯು ಕಾಂತ್ ಕುಮಾರ್ ಅನ್ನೋರ ಜೊತೆ ಫೋನ್ ಕರೆಯಲ್ಲಿ ನೇರವಾಗಿ ಹಣಕ್ಕೆ ಡಿಮ್ಯಾಂಡ್ ಮಾಡಿರುವ ವಿಡಿಯೋ ಈಗ ವೈರಲ್ ಆಗಿದೆ. ಒಂದೊಂದು ಪೋಸ್ಟ್ಗೂ ಲಕ್ಷ ಹಣದ ಚೌಕಾಸಿ ನಡೆದಿರೋದು ಈ ವಿಡಿಯೋದಿಂದ ಸ್ಪಷ್ಟವಾಗಿದೆ. ರಾಜ್ಯದಲ್ಲಿ ಒಟ್ಟು 400 ಪಶು ವೈದ್ಯಾಧಿಕಾರಿ ಹುದ್ದೆಗಳಿಗೆ ಕಳೆದ ಜನವರಿ 8ರಂದು ಲಿಖಿತ ಪರೀಕ್ಷೆ ನಡೆದಿತ್ತು. ಇತ್ತೀಚೆಗಷ್ಟೇ ಅಂದ್ರೆ ಜುಲೈ 17ರಂದು ಇದರ ಫಲಿತಾಂಶ ಹೊರಬಿದ್ದಿತ್ತು. ಆದ್ರೆ ಫಲಿತಾಂಶ ನುಡಿದ ನೈಜ ಆಕಾಂಕ್ಷಿಗಳು ದಿಗ್ಭ್ರಮೆಗೊಳಗಾಗಿದ್ದಾರೆ. ಒಟ್ಟು ನೇಮಕಾತಿ ಪ್ರಕ್ರಿಯೆಯಲ್ಲಿ 60% ಹುದ್ದೆಗಳಲ್ಲಿ ಅಕ್ರಮ ನಡೆದಿದೆ ಅಂತ ಅಭ್ಯರ್ಥಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಅಮಾನತ್ತಾದ ಕೆಪಿಎಸ್ಸಿ ಸದಸ್ಯ ಶಿವಶಂಕರಪ್ಪ ಸಾಹುಕಾರ್ ಅವರ ಕೈವಾಡ ಈ ಹಗರಣದಲ್ಲಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಹಗಲಿರುಳು ಕಷ್ಟಪಟ್ಟು ಪರೀಕ್ಷೆ ಬರೆದಿದ್ದ ವೆಟರ್ನರಿ ಡಾಕ್ಟರ್ಸ್ ಈಗ ಆಕ್ರೋಶಗೊಂಡಿದ್ದಾರೆ. ಈ ಭಾರಿ ಅಕ್ರಮದ ವಿರುದ್ಧ ಸಿಡಿದೆದ್ದಿರುವ 50ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೇರವಾಗಿ ವಿಧಾನಸೌಧ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ದಾಖಲಿಸಿದ್ದಾರೆ. ವೇಸ್ಟ್ ಅನ್ನಿಸ್ಬಿಡ್ತು ಮೇಡಮ್, ಏನು ಅನ್ನಿಸ್ತಿಲ್ಲ. 2 ಗಂಟೆ 3 ಗಂಟೆವರೆಗೂ ಬುಕ್ ಇಟ್ಕೊಂಡು ಕಣ್ಣಿಗೆಲ್ಲ ಎಣ್ಣೆ ಬಿಟ್ಕೊಂಡು ಓದಿರ್ತೀವಿ. ಬಟ್ ಈ ತರ ಎಲ್ಲ ಆದಾಗ ಓದ್ಲೇಬಾರ್ದಾಗಿತ್ತು. ಸುಮ್ನೆ ಹಿಂಗೆ ಹಳೆ ಕಾಲದಲ್ಲೆಲ್ಲ ಮದುವೆ ಮಾಡ್ತಾ ಇದ್ರು, ಸುಮ್ನೆ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಂತ ಅನ್ಸುತ್ತೆ. ಏನಕ್ಕೆ ಓದ್ಬೇಕು ಮೇಡಮ್? ಹಣವಿದ್ದವರಿಗೆ ಮಾತ್ರ ಕೆಪಿಎಸ್ಸಿಯಲ್ಲಿ ಕೆಲಸ ಸಿಗೋದಾದ್ರೆ ನಾವ್ಯಾಕೆ ಓದಬೇಕು ಎಂದು ಪ್ರಶ್ನಿಸಿರುವ ಅಭ್ಯರ್ಥಿಗಳು ಈಗ ನಡೆದಿರುವ ಇಡೀ ನೇಮಕಾತಿ ಪ್ರಕ್ರಿಯೆಯನ್ನ ತಕ್ಷಣವೇ ರದ್ದುಗೊಳಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಪಾರದರ್ಶಕವಾಗಿ ಮರು ಪ್ರಕ್ರಿಯೆ ಹಾಗೂ ಮರುಪರೀಕ್ಷೆ ನಡೆಸುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಇದರಲ್ಲಿ ಟಾಪ್ ಸ್ಕೋರ್ ಏನಿದ್ರೆ 40 ಜನ ಟಾಪ್ ಅಂದ್ರೆ 450, 460, 480, 490 ತನಕ ಔಟ್ ಆಫ್ 600ಗೆ 40 ಜನ ಕ್ಯಾಂಡಿಡೇಟ್ಸ್. ಇವರು ಸ್ಕ್ಯಾಮ್ ಅಂದ್ರೆ ಹೊರಗಡೆ ಹೋಗಿ
ಆ ಕ್ವಶನ್ ನ ಮಗ್ ಮಾಡ್ಕೊಂಡು ಎಕ್ಸಾಮ್ ಬರ್ದಿರೋರು, ಇಲ್ಲ ಅಂತಂದ್ರೆ ಇಲ್ಲಿ ಹೋಟೆಲ್ ಅಲ್ಲಿ ಕುತ್ಕೊಂಡು ಕ್ವಶನ್ ಕೊಟ್ಟಿರೋ ಅಂತದ್ದು. ಅದಾದ್ಮೇಲೆ ಇವರು KPSC ಮೆಂಬರ್ಸ್ ಚೇರ್ಮನ್ಸ್ ಅವರೇ ಕ್ವಶನ್ಸ್ ಕೊಟ್ಟಿರೋ ಅಂತದ್ದು. ಆಮೇಲೆ OMR ಫಿಲ್ ಮಾಡಿರೋಂಥದ್ದು. ಈ ಎಕ್ಸಾಮ್ ಸೆಂಟರ್ ನಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರೀತಾರಲ್ಲ ಮೇಡಮ್, ಪಕ್ಕದಲ್ಲಿ ಇರೋರು OMR ಶೀಟ್ಸ್ ಖಾಲಿ ಬಿಟ್ಟು ಬಂದಿರ್ತಾರೆ. ಅದಾದ್ಮೇಲೆ ನೋಡಿದ್ರೆ ಲಿಸ್ಟ್ ಅಲ್ಲಿ ಹೆಸರಿರುತ್ತೆ, ಅವ್ನು ಖಾಲಿ ಬಿಟ್ಟು ಬಂದಿರೋನು. ಈಗ ನಾವೆಲ್ಲಾ ಗ್ರೂಪ್ ಸಿ ಎಕ್ಸಾಮ್ಸ್ ನ KE ಕೊಡ್ಸಿದೀವಿ. ಅದೇ ರೀತಿ ಸರ್ಕಾರ ಗ್ರೂಪ್ A ಮತ್ತೆ ಗ್ರೂಪ್ B ಎಕ್ಸಾಮ್ಸ್ KPSC ಯಾವ್ದು ಎಕ್ಸಾಮ್ ಕೊಡಬೇಡಿ. ಕೊಡೋದಕ್ ಮುಂಚೆ ಫಸ್ಟ್ KPSC ರಿಫಾರ್ಮ್ ಆಗ್ಬೇಕು. KPSC ರಿಫಾರ್ಮ್ ಆಗ್ಬೇಕಂದ್ರೆ 16 ಜನ ಮೆಂಬರ್ಸ್ ಅವಶ್ಯಕತೆ ಇಲ್ಲ, 3 ಇಂದ 4 ಜನ ಮೆಂಬರ್ಸ್ ಸಾಕು. ಮತ್ತೆ ಯಾವುದೇ ಎಕ್ಸಾಮ್ಸ್ ಆದ್ರೂ ಒಂದು ಟೈಮ್ ಟೇಬಲ್ ಇರಬೇಕು, ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಯಾಕೆಂದ್ರೆ ಒಂದು MLA ಒಂದು MP ಯಾವ್ದಾದ್ರು ಒಂದು ಪೋಸ್ಟ್ ಅದು ರಿಸೈನ್ ಆಯ್ತಾ ಯಾವ ಸತ್ತ ಅಂದ್ರೆ ವಿತಿನ್ 3 months ಅಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡ್ತೀರಾ ನೀವು. ಇಲ್ಲಿ ಯಾಕೆ ಆಗ್ಬಾರ್ದು ಅದನ್ನ? ಈ ನೋವು, ಆಕ್ರೋಶದ ಧ್ವನಿ ಮತ್ತು ವಿಡಿಯೋಗಳನ್ನ ಗಮನಿಸ್ತಾ ಇದ್ರೆ ಹಣ ಇದ್ದವನಿಗೆ ಅಧಿಕಾರ, ಇಲ್ಲದವನಿಗೆ ಕೇವಲ ಕಣ್ಣೀರು ಎಂಬ ದುಸ್ಥಿತಿಗೆ ಈ ದೇಶ ತಲುಪಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈ ತನಿಖೆಗಳು ಕೇವಲ ಕಾಗದದ ಮೇಲೆ ಉಳಿಯದೆ ಇಂಥ ಮಹಾ ವಂಚಕರಿಗೆ ಕಾನೂನಿನ ಕಠಿಣ ಪಾಠ ಕಲಿಸೋದೇ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಸಿಗುವ ನ್ಯಾಯ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.